ಬಿಗ್ ಬಾಸ್ ಹಂಸಾಗೆ ಎಥಿಕ್ಸ್ ಇಲ್ವಾ? ಸೀರಿಯಲ್ ಟೀಮ್ಗೆ ಸುಳ್ಳು ಹೇಳಿ ದೊಡ್ಡ ಮನೆಗೆ ಹೋದ ಹಂಸ. 45 ದಿನ ಫಾರಿನ್ ಶೂಟಿಂಗ್, ಆ ಒಂದು ಸುಳ್ಳು ನಿರ್ದೇಶಕರ ಬೇಸರ. ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಿಂದ ಸುಳ್ಳೇಳಿ ಆಚೆ ಬಂದ್ರ ಹಂಸ. ಹೌದು, ನಟಿ ಹಂಸ ಬಿಗ್ ಬಾಸ್ಗೆ ಹೋಗುವುದಕ್ಕಿಂತ ಮುಂಚೆಯೇ ಪುಟ್ಟಕ್ಕನ ಮಕ್ಕಳು ಎಂಬ ಸೀರಿಯಲ್ನಲ್ಲಿ ರಾಜಿ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ರು. ಬಿಗ್ ಬಾಸ್ ಆಫರ್ ಬಂದ ನಂತರ ಹಂಸ ಅವರು ಅದನ್ನ ಸ್ವೀಕಾರ ಮಾಡ್ತಾರೆ. ಆದರೆ ತಾನು ಕೆಲಸ ಮಾಡ್ತಾ ಇದ್ದ ಧಾರಾವಾಹಿಗೆ ಮೋಸ ಮಾಡಬಾರ್ದು, ಇದ್ದದ್ದು ಇದ್ದ ಹಾಗೆ ಹೇಳ್ಬೇಕು ಎಂಬ ಕೊಂಚ ಕಾಮನ್ ಸೆನ್ಸ್ ಕೂಡ ಹಂಸಾಗಿರ್ಲಿಲ್ಲ. ಬಿಗ್ ಬಾಸ್ ಆಫರ್ ಬಂದ ನಂತರ ಹಂಸ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ತಂಡಕ್ಕೆ ಸುಳ್ಳು ಹೇಳ್ತಾರೆ. ನಾನು ಫಾರಿನ್ಗೆ ಹೋಗ್ತಿದ್ದೀನಿ, ಬರೋದು 45 ದಿನ ಆಗುತ್ತೆ ಅಂತ. ಅದಕ್ಕೆ ನಿರ್ದೇಶಕ ಆರೂರು ಜಗದೀಶ್ ಆಗಾಗ ಬಂದು ಹೋಗಬಹುದಲ್ವಾ ಅಂತ ಸರಿ ಎಂದು ಹೇಳಿರ್ತಾರೆ. ಇಡೀ ಸೀರಿಯಲ್ ತಂಡಕ್ಕೆ ವಿಷಯ ಗೊತ್ತಾಗಿದ್ದು ಮಾತ್ರ ಬಿಗ್ ಬಾಸ್ ಪ್ರೋಮೋ ನೋಡಿದಾಗ. ಎಸ್, ನಿರ್ದೇಶಕರಿಗೆ ಆಗಲೇ ಡೌಟ್ ಬಂತಂತೆ, ಪೋಷಕ ನಟಿ ಪಾತ್ರ ಫಾರಿನ್ ನಲ್ಲಿರುತ್ತಾ ಅಂತ. ಆದ್ರೂ ಮಾತಿನ ಮೇಲೆ ನಂಬಿಕೆ ಇತ್ತಂತೆ. ಕತೆನ ತಿರುಚೋಕೆ ಟೀಮ್ಗೆ ಹೇಳಿದ್ರಂತೆ ನಿರ್ದೇಶಕರು. ಒಮ್ಮೆಲೆಗೆ ಬಿಗ್ ಬಾಸ್ ನಲ್ಲಿ ಹಂಸಾರವರನ್ನ ನೋಡಿ ಆರೂರು ಜಗದೀಶ್ ಅವರಿಗೆ ಶಾಕ್ ಆಯ್ತಂತೆ. ಮಾತನಾಡುತ್ತಾ ನಿರ್ದೇಶಕರು ಉಮಾಶ್ರೀ ಅವರ ಬಗ್ಗೆ ಹೇಳ್ತಾರೆ. ಸಿನಿಮಾ, ಧಾರಾವಾಹಿ, ರಾಜಕೀಯದಲ್ಲೂ ಇದ್ಕೊಂಡು ನಮಗೆ ಅಂತಾನೆ ಸಮಯ ಕೊಡ್ತಾರೆ ಅಂತ. ಅದು ಕಲಾವಿದೆ ಎಥಿಕ್ಸ್. ಹಂಸ ಮಾತ್ರ ತಾನು ಬಿಗ್ ಬಾಸ್ಗೆ ಹೋಗುವ ವಿಚಾರವನ್ನ ಎಲ್ಲೂ ಕೂಡ ಹೇಳಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ರು. ಅದಾದ ಮೇಲೆ ಇಷ್ಟಕ್ಕೆ ಸೀರಿಯಲ್ ತಂಡ ಸುಮ್ಮನೆ ಬಿಡ್ಲಿಲ್ವಂತೆ. ಬದಲಾಗಿ ಪ್ರೊಡ್ಯೂಸರ್ ಅಸೋಸಿಯೇಷನ್ ಹಾಗೂ ಟೆಲಿವಿಷನ್ ಅಸೋಸಿಯೇಷನ್ಗೆ ಕಂಪ್ಲೇಂಟ್ ಕೊಟ್ರಂತೆ. ಅವರು ಏನು ಕ್ರಮ ಕೈಗೊಳ್ತಾರೆ ನೋಡ್ಬೇಕು ಅಂದ್ರು. ಮುಂದುವರೆದು ಮಾತನಾಡಿದ ಅವರು, ಕಲಾವಿದರಿಗೆ ಎಥಿಕ್ಸ್ ಅನ್ನೋದು ಬಹಳ ಮುಖ್ಯ. ಬಿಗ್ ಬಾಸ್ ರೀತಿಯೇ ಪುಟ್ಟಕ್ಕನ ಮಕ್ಕಳು ಕೂಡ ಒಂದು ಪ್ರಾಜೆಕ್ಟ್. ಆ ಸೀರಿಯಲ್ ನಿಮ್ಗೆ ಒಂದು ಹೆಸರನ್ನ ತಂದುಕೊಡುತ್ತೆ. ನೀವು ಹೋಗೋದು ಹೋಗ್ತೀರಾ, ಹೇಳಿ ಹೋಗಿ. ನೀವು ಹೋಗ್ತೀರಾ ಅಂದ್ರೆ ನಾವೇನು ಅಡ್ಡಡ್ಡ ಮಲ್ಗಲ್ಲ ಎಂದು ಬೇಜಾರಾದ್ರು. ಹೋಗೋರು ಹೋಗಿ, ಹೇಳಿ ಕೇಳಿ ಹೋಗಿ. ಸ್ವಲ್ಪ ಎಥಿಕ್ಸ್ ನ ಇಟ್ಕೋಬೇಕು. ನಾವೆಲ್ಲ ಇಲ್ಲೇ ಇರೋರು, ಒಂದೇ ಇಂಡಸ್ಟ್ರಿಯಲ್ಲಿ. ಮತ್ತೆ ನಮ್ಮ ಮುಖವನ್ನ ನಾವೇ ನೋಡ್ಕೊಳ್ಬೇಕು. ಯಾರು ಕೂಡ ಮುಖವನ್ನ ಕೆಡ್ಸ್ಕೋಬಾರ್ದು ಅಂದ್ರು. ಇನ್ನು ಜನ ನಮಗೆ ಕೇಳ್ತಾರೆ, ರಾಜಿನ ಯಾಕೆ ಚೇಂಜ್ ಮಾಡಿದ್ರಿ ಅಂತ. ಅದಕ್ಕೆ ನಾನೇನು ಉತ್ತರಿಸೋದು ಅಂದ್ರು. ಆದ್ರೂ ನಾವು ಹಂಸಾಗೆ ಕರೆದ್ವಿ, ಅವರು ಇಲ್ಲ, ಕಮಿಟ್ಮೆಂಟ್ ಇದೆ, ಬರೋಕಾಗಲ್ಲ 6 ತಿಂಗಳು ಎಂದು ಹೇಳಿದ್ರು. ಒಟ್ನಲ್ಲಿ ಹೇಳ್ದಲೇ ಕೇಳ್ದಲೇ ಸೀರಿಯಲ್ ಟೀಮ್ ನಿಂದ ದೂರಾದ ಹಂಸ ವಿರುದ್ಧ ನಿರ್ದೇಶಕರು ಹಾಗೂ ಸೀರಿಯಲ್ ಟೀಮ್ ಬೇಜಾರಾಗಿರುವುದು ಪಕ್ಕ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಈ ಸಂಚೆ ನ್ಯೂಸ್.